ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಂದೂಸ್ ಮೋಟಿವೇಶನ್. ಫ್ರೆಂಡ್ಸ್, ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಪ್ರಶ್ನೆ ಕೇಳ್ತೀನಿ. ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ತೀರಾ? ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡ್ತೀರಾ? ಫ್ರೆಂಡ್ಸ್, ನೀವು ನಿಮ್ಮ ಲೈಫಲ್ಲಿ ಸ್ಟೂಡೆಂಟ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಎಂಪ್ಲಾಯಿ ಆಗಿರ್ಬೋದು, ನೀವು ಏನು ಬೇಕಾದರೂ ಆಗಿರ್ಬೋದು. ಒಂದು ವೇಳೆ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿದರೆ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮರಾಗ್ತೀರಾ. ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿದರೆ ಮಾತ್ರ ನಿಮ್ಮ ಕೆಲಸನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಬೋದು ಮತ್ತು ಬೇರೆಯವ್ರಿಗಿಂತ ಮುಂಚೆನೇ ಮುಂದೆ ಹೋಗ್ಬೋದು. ಈ ಪ್ರಪಂಚದಲ್ಲಿ ತುಂಬ ಜನ ತಮ್ಮ ಮೈಂಡನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಆದರೆ ನೀವು ಅಂಥವ್ರಾಗಬೇಡಿ. ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೈಂಡನ್ನು ಅರ್ಥ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡಿ ಲೈಫಲ್ಲಿ ನಿಮಗೆ ಬೇಕಾಗಿರೋದನ್ನು ಪಡೆಯೋದು ಹೇಗೆ ಅಂತ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನಾನು ನಿಮಗೆ ಮಹಾನ್ ವ್ಯಕ್ತಿಗಳು ಹೇಳಿರುವ ವಿಷಯಗಳನ್ನು ಹೇಳ್ತೀನಿ. ಈ ವಿಷಯಗಳನ್ನು ನಿಮಗೆ ನಿಮ್ಮ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ಯಾರು ಸಹ ಹೇಳಿಕೊಟ್ಟಿರೋದಿಲ್ಲ. ಅದಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲಿವರೆಗೆ ನೀವು ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋದಿಲ್ವೋ ಅಲ್ಲಿವರೆಗೆ ನಿಮ್ಮ ಮೈಂಡ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿರುತ್ತೆ. ತುಂಬಾ ಒಳ್ಳೆ ಎಕ್ಸಾಂಪಲ್ ಭಗವಾನ್ ಶ್ರೀ ಕೃಷ್ಣ ಅವರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಿಮ್ಮ ಶರೀರ ಒಂದು ರಥದ ತರ ಇದೆ. ರಥ ನಡೆಸುವವನ ಹೆಸರು ನಿಮ್ಮ ಮೈಂಡ್, ನಿಮ್ಮ ಮನಸ್ಸು. ಆದರೆ ಆ ರಥದಲ್ಲಿ ಕುಳಿತಿರುವವನು, ರಥದ ಮಾಲೀಕನ ಹೆಸರು ನೀವು. ಒಂದು ಮಾತನ್ನ ಯಾವಾಗಲೂ ನೆನಪಿನಲ್ಲಿಡಿ. ನೀವು ನಿಮ್ಮ ರಥದ ಓನರ್. ನಿಮ್ಮ ಮೈಂಡ್ ಆ ರಥ ನಡೆಸುವ ಆಳು. ಸಮಸ್ಯೆ ಏನಂದರೆ, ಆಳು ನಿಮ್ಮ ರಥ ನಡೆಸ್ತಾ ಇದ್ದಾರೆ. ಆಳು ನಿಮ್ಮನ್ನ ಹೇಳದೆ ಕೇಳದೆ ಏನು ಬೇಕಿದ್ರೂ ಮಾಡ್ತಾ ಇರ್ತಾರೆ ಮತ್ತು ನೀವು ಕುಳಿತುಕೊಂಡು ಅವನನ್ನ ನೋಡ್ತಾ ಇರ್ತೀರಾ. ನೀವು ನಿಮ್ಮ ಮೈಂಡ್ಗೆ ಆ ಥರ ಅಲ್ಲ, ಈ ಥರ ಮಾಡು ಅಂತ ಹೇಳಿದ್ರೆ ಕೇಳುತ್ತೆ. ಆದರೆ ನೀವು ಏನೂ ಹೇಳೋದೇ ಇಲ್ಲ. ಅದರಿಂದ ನಿಮ್ಮ ಮೈಂಡ್ ಬೇಡದೇ ಇರುವ ವಿಷಯಗಳಲ್ಲಿ ನಿಮ್ಮ ಎನರ್ಜಿನ ಹಾಳು ಮಾಡುತ್ತೆ. ನಿಮ್ಮ ಗುರಿ ಮುಟ್ಟೋದಕ್ಕೆ ಯಾವ ಕೆಲಸ ಮಾಡಬೇಕಿತ್ತೋ ಆ ಕೆಲಸ ಮಾಡೋದಕ್ಕೆ ನಿಮ್ಮಲ್ಲಿ ಎನರ್ಜಿನೇ ಉಳಿದಿರೋದಿಲ್ಲ. ದ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ ಅಂದರೆ, ಎನರ್ಜಿನ ಸೃಷ್ಟಿಸೋದಕ್ಕೂ ಆಗಲ್ಲ, ನಾಶ ಮಾಡೋದಕ್ಕೂ ಆಗಲ್ಲ. ಆದರೆ ನೀವು ಆ ಎನರ್ಜಿನ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ವರ್ಗಾಯಿಸ್ಬೋದು. ಸೊ ನಮಗೆ ಎನರ್ಜಿನ ಸೃಷ್ಟಿಸೋದಕ್ಕೂ ಆಗಲ್ಲ, ಎನರ್ಜಿನ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ. ಹಾಗಾದರೆ ನಿಮ್ಮ ಹತ್ತಿರ ಒಂದು ಲಿಮಿಟೆಡ್ ಎನರ್ಜಿ ಇರುತ್ತೆ. ಎನರ್ಜಿನ ನೀವು ಎಲ್ಲಿ ಬಳಸ್ತೀರೋ ಅಲ್ಲಿ ನೀವು ಮಾಸ್ಟರ್ ಆಗ್ತೀರಾ. ಈಗ ಅಂದ್ಕೊಳ್ಳಿ, ಪ್ರತಿ ಮುಂಜಾನೆ ನಿಮ್ಮ ಹತ್ತಿರ 100% ಎನರ್ಜಿ ಇರುತ್ತೆ ಅಂತ. ಆ ಎನರ್ಜಿನ ನೀವು ಎಲ್ಲಿ ಬಳಸಬೇಕು ಅಂತ ನಿಮಗೆ ಗೊತ್ತಿರಬೇಕು. ನೀವು ನಿಮ್ಮ ದುಡ್ಡನ್ನು ಯಾವ ದೃಷ್ಟಿಯಿಂದ ನೋಡ್ತೀರಾ, ನಿಮ್ಮ ಎನರ್ಜಿನೂ ಕೂಡ ಅದೇ ದೃಷ್ಟಿಯಿಂದ ನೋಡಬೇಕು. ಎಲ್ಲಿ ನಿಮ್ಮ ಗಮನ ಹರಿಯುತ್ತೋ ಅಲ್ಲಿ ನಿಮ್ಮ ಎನರ್ಜಿ ಹರಿಯುತ್ತೆ. ಅಂದ್ಕೊಳ್ಳಿ, ನೀವು ಪ್ರತಿದಿನ 7ರಿಂದ 8 ಗಂಟೆ ನಿದ್ದೆ ಮಾಡ್ತೀರಾ ಮತ್ತು 3ರಿಂದ 4 ಗಂಟೆ ನಿಮ್ಮ ದಿನಚರಿ ಕೆಲಸ ಮಾಡೋದ್ರಲ್ಲಿ ಕಳೀತೀರಾ ಅಂತ. ಇನ್ನು ಉಳಿದ 12 ಗಂಟೆ ನೀವು ಏನು ಮಾಡ್ತೀರಾ, ಆ 12 ಗಂಟೆಯಲ್ಲಿ ಜಾಸ್ತಿ ಟೈಮ್ ನೀವು ಏನು ಮಾಡ್ತಿದ್ದೀರಾ ಅಂತ ಅಬ್ಸರ್ವ್ ಮಾಡಿ. ಹಾಗಂದರೆ ದ ಲಾ ಆಫ್ ಪ್ರಾಕ್ಟೀಸ್ ಏನು ಹೇಳುತ್ತೆ ಅಂದರೆ, ನೀವು ಯಾವುದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ನೀವು ಅದರಲ್ಲಿ ಉತ್ತಮರಾಗ್ತೀರಾ. ನೀವು ಜಾಸ್ತಿ ಟೈಮ್ ಮೊಬೈಲ್ನ ಯೂಸ್ ಮಾಡೋದ್ರಲ್ಲಿ ಟೈಮ್ ಕಳೀತಿದ್ದೀರಾ ಅಂದರೆ ನೀವು ಡಿಸ್ಟ್ರಾಕ್ಷನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅರ್ಥ. ನೀವು ಎಲ್ಲ ಎನರ್ಜಿನೂ ಬೇಡದೇ ಇರೋ ವಿಷಯಗಳಿಗೆ ಕೊಟ್ಟರೆ ನಿಮ್ಮ ಗುರಿ ಮುಟ್ಟೋದಕ್ಕೆ ನಿಮ್ಮ ಹತ್ತಿರ ಎನರ್ಜಿನೇ ಇರಲ್ಲ. ಹಾಗಾದರೆ ನಮ್ಮ ಮೈಂಡನ್ನು ನಮ್ಮ ಗುರಿ ಮುಟ್ಟೋದಕ್ಕೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವ ಥರ ಕಂಟ್ರೋಲ್ ಮಾಡಬೇಕು ನೋಡಿ. ಮೈಂಡ್ ಯಾವತ್ತೂ ಒಂದು ಮಿಷಿನ್ ಥರ ಕೆಲಸ ಮಾಡೋದಿಲ್ಲ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಮೈಂಡನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಯಾವ ಥರ ನಿಮ್ಮ ಹಾರ್ಟ್ ಬೀಟ್ ನಿಲ್ಸೋಕ್ಕಾಗಲ್ವೋ, ನಿಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಪರಿಚಲನೆಯನ್ನು ನಿಲ್ಸೋಕ್ಕಾಗಲ್ವೋ, ಅದೇ ಥರ ನಿಮ್ಮ ಮೈಂಡ್ನಲ್ಲಿ ಬರುವ ಯೋಚನೆಗಳನ್ನು ನಿಲ್ಸೋಕ್ಕಾಗಲ್ಲ. ಆದರೆ ನಿಮ್ಮ ಮೈಂಡ್ನ ನೀವು ಡೈವರ್ಟ್ ಮಾಡ್ಬೋದು. ಅಂದರೆ ಎಲ್ಲಿ ನಿಮ್ಮ ಮನಸ್ಸಿನ ಗಮನ ಹೋಗುತ್ತೋ ಅಲ್ಲಿ ನಿಮ್ಮ ಎನರ್ಜಿ ಹಾಳಾಗುತ್ತೆ ಅಂತ ಮುಂಚೆನೇ ಹೇಳಿದ್ದೀನಿ. ಅಂದರೆ ಯಾವ ಕೆಲಸ ಮಾಡೋದ್ರಿಂದ ನಿಮ್ಮ ಪ್ರಗತಿ ಆಗುತ್ತೆ, ಜೀವನದಲ್ಲಿ ಮುಂದೆ ಹೋಗ್ತೀರಾ ಅಂಥ ಕೆಲಸ ಮಾಡೋದ್ರಲ್ಲಿ ನಮ್ಮ ಗಮನ ಹೋಗ್ತಿದೆಯಾ, ಅಥವಾ ಯಾವ ಕೆಲಸ ಮಾಡೋದ್ರಿಂದ ನನ್ನ ಜೀವನ ಹಾಳಾಗುತ್ತೆ ಅಂಥ ಕೆಲಸ ಮಾಡೋದ್ರಲ್ಲಿ ನನ್ನ ಗಮನ ಹೋಗ್ತಿದೆಯಾ ಅಂತ ಗಮನಿಸಬೇಕು. ಯಾವ ಕೆಲಸ ಮಾಡೋದ್ರಿಂದ ನಿಮ್ಮ ಪ್ರಗತಿ ಆಗುತ್ತೋ ಅದೇ ಕೆಲಸ ಮಾಡೋದಕ್ಕೆ ನೀವು ಡೈವರ್ಟ್ ಆಗಬೇಕು. ಇನ್ನು ಕೆಲವರು ಹೇಳ್ಬೋದು, ಎಲ್ಲವನ್ನ ಮಾಡ್ತೀವಿ ಆದರೆ ಯಾವಾಗ ನಮ್ಮ ಕೆಲಸ ಮಾಡೋದಕ್ಕೆ ಕುಳಿತುಕೋತೀವೋ ಆಗ ನಮ್ಮ ಮೈಂಡು ನಮ್ಮ ಮಾತೇ ಕೇಳಲ್ಲ, ಮತ್ತೆ ಅದು
ಬೇಡದೇ ಇರೋಂಥ ವಿಷಯಗಳ ಬಗ್ಗೆ ಬ್ಯುಸಿ ಆಗಿಬಿಡ್ತೀವಿ. ಇದು ಯಾಕೆ ಅಂತ ಅಂದರೆ, ನೀವು ನಿಮ್ಮ ಮೈಂಡನ್ನು ಡಿಸ್ಟ್ರಾಕ್ಷನ್ಸ್ಗಳಿಗೆ ಪ್ರಾಕ್ಟೀಸ್ ಮಾಡಿ ಅದರಲ್ಲೇ ಮಾಸ್ಟರ್ ಆಗಿರುತ್ತೆ. ಅದನ್ನು ಸರಿಯಾದ ದಾರಿಗೆ ತರಬೇಕು ಅಂದರೆ ನೀವು 2 ವಿಷಯನ ನೆನಪಿನಲ್ಲಿಡಬೇಕು. ಒಂದು, ನಿಮ್ಮ ಸಂಕಲ್ಪದ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಅಂದರೆ ಪ್ರತಿದಿನ ಚಿಕ್ಕ ಚಿಕ್ಕ ಟಾರ್ಗೆಟನ್ನು ಸೆಟ್ ಮಾಡ್ಕೋಬೇಕು ಮತ್ತು ಆ ಟಾರ್ಗೆಟ್ನ ಡೈಲಿ ಕಂಪ್ಲೀಟ್ ಮಾಡಬೇಕು. ಇವತ್ತು ನಾನು 5 ಗಂಟೆಗೆ ಎದ್ದೇಳಬೇಕು, 9 ಗಂಟೆಯಿಂದ 12 ಗಂಟೆಗೆ ನನ್ನ ಫೋನ್ನ ಇವತ್ತು ಟಚ್ಚೇ ಮಾಡಲ್ಲ, ಇವತ್ತು ನಾನು ಮಧ್ಯಾಹ್ನ ಮಲಗಲ್ಲ, ಇವತ್ತು ನಾನು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಲ್ಲ ಅಂತ ಟಾರ್ಗೆಟ್ ಸೆಟ್ ಮಾಡಿ ಅದನ್ನು ಡೇಟಿಂಗ್ನಲ್ಲಿ ಕಂಪ್ಲೀಟ್ ಮಾಡಿದರೆ ನಿಮ್ಮ ಮೈಂಡ್ ನಿಮ್ಮ ಮಾತನ್ನು ಕೇಳುತ್ತೆ, ನೀವು ಹೇಳ್ದಾಗೆ ಕೇಳುತ್ತೆ, ನಿಮ್ಮ ಕಾನ್ಫಿಡೆಂಟ್ ಕೂಡ ಬೂಸ್ಟ್ ಆಗುತ್ತೆ. 2ನೇದು, ನೀವು ಯಾವಾಗಲೂ ನಿಮ್ಮ ಗುರಿ ಬಗ್ಗೆನೇ ಯೋಚಿಸ್ತಾ ಇರಿ. ಯಾವಾಗ ನಿಮ್ಮ ತಲೆಯಲ್ಲಿ ನಿಮ್ಮ ಗುರಿ ಮುಟ್ಟೋದಕ್ಕೆ ಅಂತಲೇ ಯೋಚನೆ ಮಾಡ್ತಿದ್ರೆ ನಿಮ್ಮ ಫೋಕಸ್ನ, ನಿಮ್ಮ ಎನರ್ಜಿನ ನಿಮ್ಮ ಗುರಿ ಮುಟ್ಟೋದಕ್ಕೆ ಕೊಡ್ತೀರಾ. ಇದರಿಂದ ನಿಮ್ಮ ಮೈಂಡ್ನಲ್ಲಿ ನನ್ನ ಗುರಿ ಮುಟ್ಟೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೆ ಶುರು ಆಗುತ್ತೆ. ಬೇಡದಿರೋ ನೆಗೆಟಿವ್ ಯೋಚನೆನ ಬರೋದು ಕಡಿಮೆ ಆಗುತ್ತೆ. ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂದರೆ ನಾನು ನಿಮಗೆ ಒಂದು ಟಿಪ್ಸನ್ನು ಹೇಳ್ತೀನಿ. ಅದೇನೆಂದರೆ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮೈಂಡ್ ಶಾಂತವಾಗಿರುತ್ತೆ. ಶಾಂತವಾಗಿರೋ ಮೈಂಡು ತುಂಬ ಪವರ್ಫುಲ್ ಮೈಂಡ್ ಅಂತ ಸೈನ್ಸೇ ಪ್ರೂವ್ ಮಾಡಿದೆ. ಅದಕ್ಕೆ ಪ್ರತಿದಿನ ಮೆಡಿಟೇಷನ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.